ಇವತ್ತಿನ ವಿಡಿಯೋದಾಗ ನಾವು ಮಾತಾಡೋಣ್ರಿ ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ಬಗ್ಗೆ. ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಅದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಆಗಬಹುದು, ಯಾರು ಈ ಮಾತ್ರೆಯನ್ನು ನುಂಗ್ಲಿಕ್ಕೆ ಹೋಗಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತು ಇದು ಕಾಂಬಿನೇಷನ್ ರೀ, ಎರಡು ಮೆಡಿಸಿನ್ ಇದ್ದು. ಇದನ್ನ ಪ್ರಮುಖತಃ ಡಾಕ್ಟರ್ ಎಲ್ಲಿ ನಿಮ್ಗೆ ಬರ್ದು ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ಪುರುಷರಿಗೆ ಆಗೋ ಸೆಕ್ಷುವಲ್ ಪ್ರಾಬ್ಲಮ್ ಏನಿರ್ತಾವ. ಒಂದೇದು ಯಾವ್ದಪ್ಪ ಅಂದ್ರೆ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ. ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ನೋಡ್ರಿ ವೀರ್ಯ ಶೀಘ್ರ ಪತನ ಅಂತ ಕರಿಬಹುದು. ವೀರ್ಯ ಶೀಘ್ರ ಪತನ ಅಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರ, ಸರ್ ನಮ್ದು ಬಹಳ ಲಘುನ ಉದುರಿ ಹೋಗ್ತೈತ್ರಿ, ನಾವು ಮಾಡಾಕ ಇನ್ನು ಸ್ಟಾರ್ಟ್ ಮಾಡಿರಂಗಿಲ್ಲ, ಆವಾಗ ಮೊದ್ಲ ಉದುರಿ ಹೋಗ್ತೈತಿ, ಇಲ್ಲ ನಾವು ಮಾಡಾಕ್ ಕುಂತ್ವಿ ಅಂದ್ರೆ ಒಂದೆರಡು ನಿಮಿಷ ಸತೆ ಆಗಂಗಿಲ್ಲ, ಪಟಕ್ ಅಂತ ನಮ್ದು ಉದುರಿ ಹೋಗ್ತೈತಿ. ಈ ರೀತಿ ಎಲ್ಲ ಪೇಷಂಟ್ಸಿಗೆ ಕಂಪ್ಲೇಂಟ್ ಇರ್ತಾವ ನೋಡ್ರಿ, ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಎರಡನೇದು ಎಲ್ಲಿ ಬರ್ದು ಕೊಡ್ತಾರಪ್ಪ ಅಂದ್ರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಾರ್ರಿ, ಅದಕ್ಕೆ ನಪುಂಸಕ್ತೆ ಸಮಸ್ಯೆ ಅನ್ಬೋದು ಪುರುಷರದಾಗ. ಇದ್ರ ಇನ್ನು ಬಿಡಿಸಿ ಹೇಳ್ಬೇಕಂದ್ರ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಂದು ಪ್ರೈವೇಟ್ ಪಾರ್ಟ್ ಏನೈತೆ ನೋಡ್ರಿ, ಅದು ಬರಾಬರಿ ನಿಂದ್ರಂಗಿಲ್ಲ, ಬಹಳತ್ ನಿಂದ್ರಂಗಿಲ್ಲ, ನಾವು ಮಾಡಕ್ ಹೋದ್ರ ಒಟ್ಟ ನಿಂದ್ರಂಗಿಲ್ಲ, ನಿಂತಂದ್ರೂ ಒಂದೆರಡು ನಿಮಿಷನಾಗ ಬಿದ್ದು ಹೋಗ್ತೈತಿ. ಸೊ ಇಂಥವೆಲ್ಲ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರಲ್ಲ, ಆ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಮೂರನೇದ್ದು ಪುರುಷರದಾಗ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಹೆಚ್ಚಿಸ್ಲಿಕ್ಕೆ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಮತ್ತಿದು ಒಂದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸಿನ್ ರೀ, ನಿಮ್ಗೆ ಡಾಕ್ಟರ್ ಬರೆದು ಕೊಟ್ಟಾರ ಅಂದ್ರೆ ಮಾತ್ರ ಇದು ನಿಮ್ಗೆ ಸಿಗ್ತೈತಿ. ಈಗ ಈ ಟ್ಯಾಬ್ಲೆಟ್ ಕಂಟೆಂಟ್ ಬಗ್ಗೆ ಮಾತಾಡನ್ರಿ. ಸೊ ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಪ್ಪ ಅಂದ್ರೆ ಸಿಲ್ಡಿನಾಫಿಲ್ 50 mg ಪ್ರಮಾಣದಾಗ ಇರ್ತೈತಿ. ಸಿಲ್ಡಿನಾಫಿಲ್ ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಫಾಸ್ಫೋಡೈಸ್ಟರೇಸ್ PDE5 ಇನ್ಹಿಬಿಟರ್ ಗ್ರೂಪ್ ಅಂತಾರ. ಮತ್ತು ಇದ್ರೊಳಗೆ ಡೆಪಾಕ್ಸಿಟಿನ್ 30 mg ಪ್ರಮಾಣದಾಗ ಇರ್ತೈತಿ, ಇದು ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸಿನ್, ಅದಕ್ಕೆ SSRI ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ ಕ್ಲಾಸ್ ಆಫ್ ಮೆಡಿಸಿನ್ಸ್ ಅಂತಾರ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಜರ್ಮನ್ ರೆಮಿಡೀಸ್. ಮತ್ತು ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡಬೇಕಾಗ್ತೈತಿ. ಸೊ ನೋಡ್ರಿ, ಬಹಳಷ್ಟು ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ವೈಗ್ರಾ ಟ್ಯಾಬ್ಲೆಟ್ ಏನೈತೆ ನೋಡ್ರಿ, ಅದು ಬೇರೆ, ಇದು ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ಇದು ಬೇರೆ. ಸೊ ವೈಗ್ರಾ ಟ್ಯಾಬ್ಲೆಟ್ ಒಳಗ ಬರೀ ಸಿಲ್ಡಿನಾಫಿಲ್ ಇರ್ತೈತ್ರಿ, ಇದ್ರೊಳಗ ಸಿಲ್ಡಿನಾಫಿಲ್ ಮತ್ತೆ ಡೆಪಾಕ್ಸಿಟಿನ್ ಎರಡು ಕಂಟೆಂಟ್ ಇರ್ತೈತಿ. ಮತ್ತು ಇದು ವೈಗ್ರಾ ಟ್ಯಾಬ್ಲೆಟ್ಗಿನ ಸ್ಟ್ರಾಂಗ್ ರೀ ಮೆಡಿಸಿನ್. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ಮೇಲಿದೆ ಅಂತ ಪುರುಷರು ಯಾವ ರೀತಿ ಬಳಸ್ಬೇಕಂತ ನೋಡ್ರಿ. ದಿನಕ್ಕೆ ಒಂದೇ ಮಾತ್ರೆ ಇದನ್ನ ನೀವು ಸೇವನೆ ಮಾಡಬೇಕು. ಮತ್ತು ನೀವು ಸಂಭೋಗ ಸೆಕ್ಸ್ ಮಾಡೋದಕ್ಕಿಂತ 1-4 ತಾಸು ಮುಂಚೆ ನೀವು ತಗೋಬೇಕಾಗ್ತೈತಿ. ಇದನ್ನ ನೀವು ಹಾಳು ಹೊಟ್ಟಿಲಾರ ತಗೋಬಹುದು, ಊಟ ಆದ ನಂತರ ಕೂಡ ತಗೋಬಹುದು. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ 1 ಗ್ಲಾಸ್ ನೀರು ಕುಡೀರಿ, ಪೂರ್ತಿ ನೀರು ಕುಡಿಬೇಕು. 1 ಗ್ಲಾಸ್ ಉಗುರು ಬೆಚ್ಚರ ನೀರು ಕುಡೀರಿ, ನಾರ್ಮಲರ ನೀರು ಕುಡೀರಿ. ಮತ್ತು ಈ ಟ್ಯಾಬ್ಲೆಟ್ ನೀವು ತಗೊಂಡಾದ್ಮೇಲೆ ಈ ಟ್ಯಾಬ್ಲೆಟ್ ಇಫೆಕ್ಟ್ ಏನೈತೆ ನೋಡ್ರಿ, ಇದು ಇಫೆಕ್ಟ್ ಅರ್ಧ ತಾಸ್ಲಿಂತ್ರ 20-30 ನಿಮಿಷ ಒಳಗೆ ಇದು ನಿಮ್ಮ ಮೈಯಾಗ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತಿ. ಮತ್ತು ಇದ್ರ ಇಫೆಕ್ಟ್ ನಿಮ್ಮ ಮೈ ಒಳಗ ಇಲ್ಲ ನಿಮ್ಮ ಪಾರ್ಟ್ ಒಳಗ 4-5 ತಾಸು ಮಟ ಇದು ಇಫೆಕ್ಟ್ ಇರ್ತೈತ್ರಿ ಇದು ಟ್ಯಾಬ್ಲೆಟ್. ಮತ್ತು ಇದನ್ನ ಟ್ಯಾಬ್ಲೆಟ್ ಡೈಲಿ ತಿನ್ಲಿಕ್ಕೆ ಹೋಗ್ಬಾರ್ದು. ನೀವು ಡೈಲಿ ತಿಂದ್ರಿ ಅಂದ್ರೆ ಮತ್ತೆ ಇದ್ರ ಇಫೆಕ್ಟ್ ಮಾಡೋದು ನಿಮ್ಮ ಮೈ ಒಳಗ ಕಡಿಮೆ ಆಗ್ಬಿಡ್ತೈತಿ, ಮುಂದೆ ಇದು ಕೆಲಸ ಮಾಡಂಗಿಲ್ಲ. ಸೊ ಡೈಲಿ ತಿನ್ಲಿಕ್ಕೆ ಹೋಗ್ಬಾರ್ದು. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ಏನಂತ ನೋಡ್ರಿ, ಇದು ಕಾಂಬಿನೇಷನ್ ರೀ, ಎರಡು ಮೆಡಿಸಿನ್ ಇದ್ದು. ಸಿಲ್ಡಿನಾಫಿಲ್ 50 mg, ಡೆಪಾಕ್ಸಿಟಿನ್ 30 mg. ಸಿಲ್ಡಿನಾಫಿಲ್ ಫಾಸ್ಫೋಡೈಸ್ಟರೇಸ್ ಟೈಪ್ 5 ಇನ್ಹಿಬಿಟರ್ PDE5 ಇನ್ಹಿಬಿಟರ್ ಬಿಲಾಂಗ್ ಆಗುತ್ತಾ. ಇದು ಏನ್ ಮಾಡುತ್ತಪ್ಪ ಅಂದ್ರ ಪುರುಷರದು ಲಿಂಗ ಪೆನಿಸ್ ಒಳಗಡೆ ರಕ್ತ ಸಂಚಾರ ಏನಿರ್ತೈತೆ ನೋಡ್ರಿ, ಅದನ್ನ ಹೆಚ್ಚಿಗೆ ಮಾಡುತ್ತಾ, ಅಲ್ಲಿ ಬ್ಲಡ್ ಫ್ಲೋನ ಹೆಚ್ಚಿಗೆ ಮಾಡುತ್ತಾ. ಅದ್ರ ಸಂಬಂಧ ಏನಾಗುತ್ತೆ, ನೀವು ಯಾವಾಗ್ಲೂ ಸೆಕ್ಷುವಲಿ ಸ್ಟಿಮ್ಯುಲೇಟ್ ಆದ್ರಿ ಅಂದ್ರೆ ಆ ಟೈಮ್ನಾಗ ಸೆಕ್ಷುವಲಿ ಎಕ್ಸೈಟ್ ಆದ್ರಿ ಅಂದ್ರೆ ಆ ಟೈಮ್ನಾಗ ನಿಮ್ಮ ಪಾರ್ಟ್ ಒಳಗ ಇರೆಕ್ಷನ್ ಅದು ನಿಂದಿರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತಿ.
ಮತ್ತು ಇದ್ರೊಳಗೆ ಎರಡನೇ ಕಂಟೆಂಟ್ ಡೆಪಾಕ್ಸಿಟಿನ್ ಏನಿರ್ತೈತೆ ನೋಡ್ರಿ, ಅದು SSRI ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತೆ. ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನಿಬಿಟರ್. ಇದು ಏನ ಮಾಡ್ತದಪ್ಪ ಅಂದ್ರೆ ನಿಮ್ಮ ನರ್ವ್ಸ್ ಒಳಗಡೆ ಸೆರಾಟೋನಿನ್ ಲೆವೆಲ್ ಏನಿರ್ತೈತೆ ನೋಡ್ರಿ, ಅದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನಿಮ್ದು ಲಘುನ ಉದುರು ಹೋಗ್ತೈತೆ ಅಂತಿರ್ತೀರಿ ನೋಡ್ರಿ, ಅದ್ರ ಮೇಲೆ ಕೂಡ ಕಂಟ್ರೋಲ್ ತೊಗೊಳಿಕ್ ಸ್ಟಾರ್ಟ್ ಮಾಡ್ತೈತೆ. ಅದ್ರಲ್ಲೇ ನಿಮ್ಮದು ಉದುರೋದು ಲೇಟ್ ಆಗ ಹೋಗ್ಬಿಡ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು. ಈ ಟ್ಯಾಬ್ಲೆಟ್ ನೀವೇನಾರ ಸೇವನೆ ಮಾಡೋಂತಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಇಲ್ಲೇ ಬಹಳಷ್ಟು ಮಂದಿ ಮತ್ತೆ ಕಮೆಂಟ್ ಮಾಡ್ತಾರೆ, ಸರ್ ನಾ ಇನ್ನು ತೊಗೊಂಡಿನಿ ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ ಅಂತ. ನೋಡ್ರಿ, ಸೈಡ್ ಎಫೆಕ್ಟ್ ನಾ ಇಲ್ಲಿ ಅಂತ ತಿಳಿಸ್ತೇನೆ. ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಯಾರ್ಯಾರು ತೊಗೊಂತಾರೆ ಎಲ್ಲರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆತಂದ್ರೆ ನಿಮ್ಗೆ ಏನಾಗ್ಬೋದು ಅನ್ನೋದು ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ರೀ. ಒಂದನೇದ್ದು ನಿಮ್ಗೆ ವಾಂತಿ ಬಂದಂಗೆ ಆಗೋದು, ನಿಮ್ಮ ವಾಂತಿ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ಅಪಚನ ಸಮಸ್ಯೆ ಆಗ್ಬೋದು, ಬಾಯಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು, ವಿಪರೀತ ತಲೆನೋವು ಆಗೋದು, ತಲೆ ಸುತ್ತು ಬರೋದು, ಮೂಗ್ಲಿಂತ್ರ ರಕ್ತ ಬರೋದು, ನಿದ್ದೆ ಬರ್ಲಾರ್ದಂಗೆ ಇರೋದು, ತ್ವಚಾ ಮೇಲೆ ರ್ಯಾಷಸ್ ಆಗೋದು, ತ್ವಚಾ ಕೆಂಪಗಾಗೋದು, ನಿಮ್ಗೆ ಬೇದಿ ಚಾಲು ಆಗೋದು, ಮತ್ತು ನಿಮ್ಮ ಪ್ರೈವೇಟ್ ಪಾರ್ಟ್ ಏನೈತೆ ನೋಡ್ರಿ ಅದು ನಿಂತೈತಂದ್ರೆ ಬಹಳ ಜಾಸ್ತಿ ಹೊತ್ತು ನಿಂದಿರ್ಬೋದು. ಇದು ಅದರ ಸೈಡ್ ಎಫೆಕ್ಟ್ ಆಗ್ಬೋದು. ಇಲ್ಲ ನಿಮ್ಗೆ ಒಟ್ಟು ಮನಸ್ಸು ತಳಮಳ ಆಗೋದು, ಕೈ ಕಾಲು ಶೇಕ್ ಆಗೋದು, ಕೈ ಕಾಲು ಒಟ್ಟ ಹಿಂಗೆ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ, ಟ್ರೆಮರ್ಸ್ ಆಗ್ಬೋದು. ಇವೆಲ್ಲ ಇದ್ರದ್ದು ಸೈಡ್ ಎಫೆಕ್ಟ್ ರೀ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದಂತ ನೋಡ್ರಿ. ಯಾವ ಪೇಷಂಟಿಗೆ ಲೋ BP ಸಮಸ್ಯೆ ಇರ್ತೈತಿ, ಯಾರ BP ಯಾವಾಗಲೂ ಕಡಿಮೆ ಇರ್ತೈತಿ, ಅವ್ರನ್ನ ತೊಗೋಬಾರ್ದು. ಇಲ್ಲ ನಿಮ್ಗೆ ಬ್ಲೀಡಿಂಗ್ ಡಿಸಾರ್ಡರ್ ಐತಂದ್ರೆ, ನಿಮ್ಗೆ ಮೈಯಾಗ ಆಲ್ರೆಡಿ ರಕ್ತಸ್ರಾವ ಸಮಸ್ಯೆ ಐತಂದ್ರೆ ಅದಕ್ಕೆ ನೀವೇನ್ರ ಟ್ರೀಟ್ಮೆಂಟ್ ತೊಗೊಳಂತೀರಂದ್ರೆ ತೊಗೊಳಕ್ ಹೋಗ್ಬಿಡ್ರಿ. ಇಲ್ಲ ನಿಮ್ಗೆ ಮೊದ್ಲಿಂತ್ರನ ಯಾವ ಮಾನಸಿಕ ಸಮಸ್ಯೆ ಅದಾವ ಅದಕ್ಕೆ ನೀವು ಚಿಕಿತ್ಸೆ ತೊಗೊಳಂತೀರಂದ್ರೆ ತೊಗೊಳಕ್ ಹೋಗ್ಬಿಡ್ರಿ. ಇಲ್ಲ ನಿಮ್ಗೆ ಬೇರೆ ಏನ್ರ ಸೆಕ್ಷುವಲ್ ಸಮಸ್ಯೆ ಅದಾವ ಅಂದ್ರೆ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಇಲ್ಲ ನಿಮ್ಗೆ ಕಿಡ್ನಿ ಮತ್ತೆ ಲಿವರ್ ಸಮಸ್ಯೆ ಏನ್ರ ಐತಂದ್ರೆ ಇದನ್ನ ತೊಗೊಬೇಡ್ರಿ. ನಿಮ್ಗೆ ಹೃದಯ ಸಂಬಂಧಿತ ಏನ್ರ ತ್ರಾಸ ಐತಂದ್ರೆ ಇದನ್ನ ತೊಗೊಳಿಕ್ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನೀವು ಸೆರೆ ಕುಡಿಯಕ್ಕೆ ಹೋಗ್ಬಿಡ್ರಿ, ಆಲ್ಕೋಹಾಲ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನೀವು ಗಾಡಿ ಹೊಡೆಯೋದು, ಇಲ್ಲ ದೊಡ್ಡ ದೊಡ್ಡ ಮಷಿನ್ ಮೇಲೆ ಕೆಲಸ ಮಾಡೋದು ಇವನ್ನೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಇದನ್ನ ತೊಗೊಂಡ್ರೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ಬಿಡ್ತೈತಿ, ದೊಡ್ಡ ಅಪಘಾತ ಆಗ್ಬೋದು. ಅದ್ರ ಸಂಬಂಧ ಇದನ್ನ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ ಬಗ್ಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಸಿಲ್ಡಿನಾಫಿಲ್ ಮತ್ತೆ ಡೆಪಾಕ್ಸಿಟಿನ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಈ ಮಾತ್ರೆ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಟ್ಯಾಬ್ಲೆಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಅವು ಯಾವಪ್ಪ ಅಂದ್ರೆ ಲಾಂಗ್ ಡ್ರೈವ್ ಗೋಲ್ಡ್ ಟ್ಯಾಬ್ಲೆಟ್, ಡಾಸ್ ಜಿಯಾಗ್ರಾ ಟ್ಯಾಬ್ಲೆಟ್, ಡಾಸ್ ಸೂತ್ರ 3050 ಟ್ಯಾಬ್ಲೆಟ್, ಮತ್ತೆ ಮ್ಯಾನ್ ಫೋರ್ ಸ್ಟೇ ಲಾಂಗ್ ಟ್ಯಾಬ್ಲೆಟ್. ಇದೆಲ್ಲ ಇದ್ರ ಸಬ್ಸ್ಟಿಟ್ಯೂಟ್ ರೀ. ಇದ್ರೊಳಗೆ ಕಂಟೆಂಟ್ ಸೇಮ್ ಇರ್ತೈತಿ, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಮಾತಾಡೋಣ ಇದ್ರದ್ದು ಮೂಲ್ಯದ ಬಗ್ಗೆ. ಇದು ನೋಡ್ರಿ ನಿಮ್ಗೆ 155 ರೂಪಾಯಿ, 155 ರುಪೀಸ್ನಾಗ 4 ಟ್ಯಾಬ್ಲೆಟ್ದು ಒಂದು ಪ್ಯಾಕ್ ಸಿಗ್ತೈತ್ರಿ, ವಿಗೋರಾ ಫೋರ್ಸ್ ಟ್ಯಾಬ್ಲೆಟ್. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮೆಡಿಸಿನ್ ಬಗ್ಗೆ ಮಾಹಿತಿ ನಿಮ್ಮೆಲ್ಲರಿಗೂ ತಿಳಿಸಿದ್ದೀನಿ, ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.